ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಕ್ಚುಲಿ ನಾನು ಎಂದಿನ ದಿನದಂತೆ ಇವತ್ತು ಬಂದ್ಬಿಟ್ಟು ನಿಮ್ ಎಲ್ಲರಿಗೂ ಯೂಟ್ಯೂಬ್ ಬ್ಯಾನರ್ನ ಒಂದು ಆ್ಯಪ್ ಇಂದ ಫ್ರೀಯಾಗಿ ಮತ್ತು ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನೋಡಿ, ಇದು ಕಾಣಿಸ್ತಿದ್ಯಲ್ಲ, ಇದೇ ನಂದು ಯೂಟ್ಯೂಬ್ ಬ್ಯಾನರ್. ಸೊ ಇದನ್ನ ಹೇಳ್ತಾರೆ ಯೂಟ್ಯೂಬ್ ಬ್ಯಾನರ್ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ತರ ಫೋನಲ್ಲಿ ನಿಮ್ದು ಯೂಟ್ಯೂಬ್ ಬ್ಯಾನರ್ ಕಾಣಿಸುತ್ತೆ. ಬಟ್ ಏನಾದ್ರೂ ಕಂಪ್ಯೂಟರ್ ಸಿಸ್ಟಮ್ಸ್ ಅಲ್ಲಿ ನಿಮ್ಮ ಯೂಟ್ಯೂಬ್ ಬ್ಯಾನರ್ ನೋಡಿದ್ರೆ ನೋಡಿ ಈ ತರ ಕಾಣಿಸುತ್ತೆ. ಅನ್ಸಿದೆ ಅಲ್ವಾ ಅಟ್ರಾಕ್ಟಿವ್? ಸೊ ಇದೇ ತರ ಅಟ್ರಾಕ್ಟಿವ್ ಯೂಟ್ಯೂಬ್ ಬ್ಯಾನರ್ನ ಕ್ರಿಯೇಟ್ ಮಾಡ್ಕೋಬೇಕಲ್ವಾ? ಸೊ ನಾನು ಹೇಗೆ ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಕೊಡ್ತೀನಿ. ಈ ವಿಡಿಯೋ ಹೊರಗಡೆ ಹೋಗೋಕ್ ಮುಂಚೆ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಗೆಟ್ ಇನ್ಸೈಡ್ ದ ವಿಡಿಯೋ. ಮೊದಲು ಬಂದ್ಬಿಟ್ಟು ನಾವು ಕ್ಯಾನ್ವಾ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಇದು ಒಂದು ಒಳ್ಳೆ ಆ್ಯಪ್ ಆಗಿರುತ್ತೆ ನಾವು ಈಸಿಯಾಗಿ ಯೂಟ್ಯೂಬ್ ಬ್ಯಾನರ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ. ಸೊ ನಾನಿಲ್ಲಿ ಯೂಟ್ಯೂಬ್ ಬ್ಯಾನರ್ ಅಂತ ಟೈಪ್ ಮಾಡ್ಕೊತಾ ಇದ್ದೀನಿ. ಯೂಟ್ಯೂಬ್ ಬ್ಯಾನರ್ ಅಂತ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ತುಂಬ ಥರವಾದ ಯೂಟ್ಯೂಬ್ ಬ್ಯಾನರ್ಸ್ಗಳು ಸಿಗತ್ತೆ. ಮತ್ತು ಇದನ್ನು ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಕನ್ವರ್ಟ್ ಕೂಡ ಮಾಡ್ಕೊಬೋದು. ಅದನ್ನು ಪೇಡೇನಲ್ಲ, ಫ್ರೀಯಾಗೆ ಮಾಡ್ಕೊಬೋದು. ಸೊ ಅಲ್ಲಿ ನೀವು ಕ್ರಿಯೇಟ್ ಅಂತ ಕೊಟ್ಟರೆ ತುಂಬ ಟೆಂಪ್ಲೇಟ್ಸ್ ಇನ್ನೂ ಜಾಸ್ತಿನೇ ಬರುತ್ತೆ. ಸೊ ಒಂದಷ್ಟು ಟೆಂಪ್ಲೇಟ್ಸ್ನ ನೋಡ್ಕೊಂಬಂದಮೇಲೆ ನನಗೆ ಯಾವುದು ಇಷ್ಟ ಆಯಿತೋ ಅದು ಒಂದು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಲೋಡ್ ಆದಮೇಲೆ ನಿಮ್ಮ ಪೇಜ್ ಕ್ರಿಯೇಟ್ ಆಗುತ್ತೆ. ಸೊ ಆ ಪೇಜಲ್ಲಿ ನೀವು ವರ್ಡಿಂಗ್ಸಿಂದ ಹಿಡಿದು ಫೋಟೋಸ್ವರೆಗೂ ಎಲ್ಲನೂ ಎಡಿಟ್ ಮಾಡ್ಕೊಬೋದು. ಫಸ್ಟು ನಾನು ಫೋಟೋ ಎಡಿಟ್ ಮಾಡಿಕೊಂಡೆ. ನಂಗೆ ಯಾವ ಫೋಟೋ ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಇರೋ ರೆಡ್ ಬ್ಯಾನರ್ನ ತೆಗೆದುಬಿಟ್ಟು ನಂದೊಂದು ಫೋಟೋಸ್ನ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಮೇಲ್ಗಡೆನೂ ಅದೇ ಫೋಟೋನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಸೆಲೆಕ್ಟ್ ಮಾಡಿರೋ ಬ್ಯಾನರ್ಗಳು ಬಂದ್ಬಿಟ್ಟು ಈ ಚಾನಲ್ ಬಗ್ಗೆ ನನ್ನ ಒಂದು ಲೈಫ್ ಸ್ಟೈಲ್ ವ್ಲಾಗ್ಸ್ನ ವೈಬ್ ಕೊಡತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಡಿಂಗ್ಸ್ಗಳನ್ನ ಎಡಿಟ್ ಮಾಡ್ಕೊಳ್ಳೋಣ. ವರ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲೇ ನಿಮಗೆ ಎಡಿಟ್ ಅನ್ನೋ ಆಪ್ಷನ್ ಸಿಗುತ್ತಲ್ಲ, ಅದ್ರ ಮೇಲೆ ನಿಮಗೆ ಏನು ವರ್ಡಿಂಗ್ಸ್ ಬೇಕೋ ಆ ವರ್ಡಿಂಗ್ಸ್ನ ಟೈಪ್ ಮಾಡ್ಕೊಬೋದು. ಬಟ್ ಇಲ್ಲಿ ಡೆಮೋಗೆ ಅಂತ ಹೇಳ್ಬಿಟ್ಟು ನನ್ನ ಗೋ ಡಿಜಿಟಲ್ ಸ್ವಾತಿ ಅದೇ ಚಾನಲ್ ನೇಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಗೋ ಡಿಜಿಟಲ್ ಸ್ವಾತಿ. ಸೊ ಇಲ್ಲಿ ನಿಮಗೆ ಕೆಳಗಡೆ ಬರ್ತಿದೆ, ಆ ಥರ ನೀವೇನು ತಲೆ ಕೆಡ್ಸ್ಕೊಳ್ಳೋಂಗೆ ಇರೋದಿಲ್ಲ. ಇದನ್ನು ನೀವು ರೀಸೈಜ್ ಕೂಡ ಮಾಡ್ಕೊಬೋದು. ಸೊ ನೋಡಿ, ಈ ಥರ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ರೈಟ್ ಅಥವಾ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ವರ್ಡಿಂಗ್ಸ್ ಚಿಕ್ಕದಾಗತ್ತೆ ಮತ್ತು ಸೈಜ್ ಕೂಡ ಅಡ್ಜಸ್ಟ್ ಆಗತ್ತೆ ಈ ಥರ. ಸೊ ಇದನ್ನು ಕರೆಕ್ಟಾಗಿ ಎಲ್ಲಿ ಬೇಕೋ ಅಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಲ್ಲೇ ಚಾನಲ್ ಕೆಳಗಡೆ ಒಂದು ಚಿಕ್ಕ ಯೂಸರ್ ನೇಮ್ ಇದೆ. ಅದನ್ನು ನಾನು ನನ್ನ ಯೂಸರ್ ನೇಮ್ನ ಹಾಕಬೇಕು ಅಂತ ಹೇಳಿ ಅದ್ರ ಮೇಲೂ ಕ್ಲಿಕ್ ಮಾಡಿಕೊಂಡು ಎಡಿಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಡೆಮೋ ಯೂಟ್ಯೂಬ್ ಚಾನಲ್ದು ನೇಮ್ ಇದೆ. ಒಂದು ಸತಿ ಅದು ಸೆಲೆಕ್ಟ್ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ದೊಡ್ಡದು ಮಾಡ್ಕೊಬೇಕು. ದೊಡ್ಡದು ಆಮೇಲೆ ಬೇಕಿದ್ರೆ ನೀವು ಎಡಿಟ್ ಮಾಡ್ಕೊಬೋದು. ಸೊ ಇಲ್ಲಿ ನಾನು ನನ್ನ ಗೋ ಡಿಜಿಟಲ್ ಸ್ವಾತಿ ಅನ್ನೋ ಚಾನಲ್ ನೇಮ್ನ ಟೈಪ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಟೈಪ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಅದೇ ಚಿಕ್ಕ ಸೈಜ್ಗೆ ಕನ್ವರ್ಟ್ ಮಾಡ್ಕೊಬೋದು, ಅಥವಾ ದೊಡ್ಡದಾಗೆ ಹಾಕ್ತೀರಿ ಅಂದರೂ ಹಾಕ್ಬೋದು. ಮತ್ತು ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು, ಫಾಂಟ್ಸ್ ಕೂಡ ಚೇಂಜ್ ಮಾಡ್ಬೋದು. ಬಟ್ ಇದಕ್ಕೆ ಇದು ಮ್ಯಾಚ್ ಆಗ್ತಿದೆ ಅಂಥೇಳಿ ನಾನು ಅದೇ ಫಾಂಟಿಗೆ ಮ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಚಿಕ್ಕದು ಮಾಡ್ತಾಯಿದ್ದೀನಿ ಮತ್ತು ವೈಬ್ಗೆ ಮ್ಯಾಚ್ ಆಗುತ್ತೆ. ಸೊ ಇವಾಗ ಇದು ಒಂಥರ ಕ್ಲಾಸಿ ಲುಕ್ಕನ್ನು ನನ್ನ ಬ್ಯಾನರ್ಗೆ ಕೊಡ್ತಿದೆ. ಸೊ ಇದನ್ನು ನಾನು ಗ್ಯಾಲ್ರಿಗೂ ಕೂಡ ಸೇವ್ ಮಾಡ್ಕೊಬೋದು. ಸೇವ್ ಅಂತ ಕೊಟ್ಟರೆ ಗ್ಯಾಲ್ರಿಗೆ ಇದು ಸೇವ್ ಆಗಿ ನಿಮಗೆ ಅಷ್ಟೊಂದು ಹೆಚ್ಚು ಟೈಮ್ ಏನೂ ಹಿಡಿಯೋದಿಲ್ಲ. ಒಂದು 15 ಸೆಕೆಂಡ್ಸಲ್ಲೇ ನಿಮಗೆ ಗ್ಯಾಲ್ರಿಗೆ ಸೇವ್ ಆಗಿ ಬಂದ್ಬಿಡತ್ತೆ. ನಂತರ ನೀವು ಇದನ್ನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಅಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಅಲ್ಲೇ ಕ್ಯಾಮ್ರಾ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಫ್ರಮ್ ಗ್ಯಾಲ್ರಿ ಅಂತ ಕೊಟ್ಟರೆ ಅಲ್ಲೇ ನೀವು ಸೇವ್ ಮಾಡ್ಕೊಂಡಿರೋದು ಬರುತ್ತೆ. ಸೊ ಅಲ್ಲಿ ನೋಡಿ, ಅದು ಟಿ ವಿಲಿ ನೋಡಿದ್ರೆ ಇಷ್ಟು ಬರುತ್ತೆ, ಡೆಸ್ಕ್ಟಾಪಲ್ಲಿ ನೋಡಿದ್ರೆ ಇಷ್ಟು ಫುಲ್ ಬರುತ್ತೆ, ಅದೇ ಡಿವೈಸಲ್ಲಿ ನೋಡಿದ್ರೆ ಮಧ್ಯದಷ್ಟು ಬರುತ್ತೆ. ಸೊ ಅದನ್ನು ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ಸೈಜಿಗೆ ನಾನು ಯೂಟ್ಯೂಬ್ ಬ್ಯಾನರ್ನ ಎಡಿಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸೇವ್ ಕೊಟ್ಟಾದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ನಿಮ್ಮ ಚಾನಲಲ್ಲಿ. ಸೊ ಯಾರ್ಯಾರಿಗೆಲ್ಲ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಅನಿಸ್ತೋ, ಯಾರ್ಯಾರಿಗೆ ತುಂಬ ಯೂಸ್ ಆಯಿತೋ ಯೂಟ್ಯೂಬ್ ಬ್ಯಾನರ್ ಮಾಡೋಕ್ಕೆ, ಎಲ್ಲರೂ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಹೊಸ ಥರದ ವೀಡಿಯೋಸ್ ತರ್ತಾನೆ ಇರ್ತೀನಿ. ಎಲ್ಲರೂ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಂದೆ ಇದೇ ಥರ ಹೆಚ್ಚಿನ ವೀಡಿಯೋಸ್ ತಗೊಂಡು ಬರ್ತಾ ಇರ್ತೀನಿ. ಇನ್ಫಾರ್ಮೇಟಿವ್ ಅಂತ ಅನಿಸಿರೋರೆಲ್ಲ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಮತ್ತು ಯಾರಿಗೆ ಮುಂದೆ ನೆಕ್ಸ್ಟ್ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಏನಾದರೂ ಇದ್ದರೆ ಅವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ಅದ್ರ ಬಗ್ಗೆನೇ ಹೇಳ್ಕೊಡೋಕ್ಕೆ ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.